ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಹಿಂದಿನ ಅವಧಿಯೊಳಗ BA 3ನೇ ಸೆಮಿಸ್ಟರ್ ಕನ್ನಡ ಐಚ್ಛಿಕ ವಿಷಯಕ್ಕಿರ್ತಕ್ಕಂಥ ಅಲಂಕಾರಗಳ ಕುರಿತು ಅಧ್ಯಯನವನ್ನ ಮಾಡಿದ್ದೀವಿ. ಈಗಾಗಲೇ ನಾವು 5 ಅಲಂಕಾರಗಳನ್ನು ಕುರಿತು ಸವಿವರವಾಗಿ ಈ ವಿಡಿಯೋಗಳ ಮೂಲಕ ತಿಳಿದುಕೊಂಡಿದ್ದೀವಿ. ಗದಗಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾದ ನಾನು ಅಂದರೆ ಡಾಕ್ಟರ್ ರಮೇಶ್ ಕಲ್ಲನಗೌಡರ್ ತಮಗೆ ಈ ಅವಧಿಯೊಳಗ ಶ್ಲೇಷಾಲಂಕಾರದ ಕುರಿತು ನಮಗೆ ಸವಿವರವಾಗಿ ತಿಳಿಸಿಕೊಡ್ತೀನಿ ಈ ವಿಡಿಯೋದಲ್ಲಿ. ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯೊಳಗ ನಾವು ಅರ್ಥಾಂತರನ್ಯಾಸ ಅಲಂಕಾರವನ್ನು ಕುರಿತು ತಿಳಿದುಕೊಂಡ್ವಿ. ಅರ್ಥಾಂತರನ್ಯಾಸ ಅಂತಂದ್ರೆ ಸಾಮಾನ್ಯವಾಗಿ ಸಾಮಾನ್ಯ ಅರ್ಥ ಮತ್ತು ವಿಶೇಷ ಅರ್ಥಗಳೆರಡೂ ಕೂಡ ವ್ಯಕ್ತವಾಗಿದ್ದು ಒಂದರಿಂದ ಒಂದು ಸಮರ್ಥಿತವಾಗ್ತಾ ಇತ್ತು ಅಂದ್ರೆ ಅದಕ್ಕೆ ನಾವು ಅರ್ಥಾಂತರನ್ಯಾಸ ಅಲಂಕಾರ ಅಂತ ಕರೀತೀವಿ. ಅಂದ್ರೆ ಒಂದು ವಿಶೇಷ ವಾಕ್ಯ ಇರ್ತದ, ಇನ್ನೊಂದು ಸಾಮಾನ್ಯ ವಾಕ್ಯ ಇರ್ತದೆ. ಈ ವಿಶೇಷ ವಾಕ್ಯ ಸಾಮಾನ್ಯ ವಾಕ್ಯದಿಂದಾಗಲಿ ಅಥವಾ ಸಾಮಾನ್ಯ ವಾಕ್ಯ ವಿಶೇಷ ವಾಕ್ಯದಿಂದ ಸಮರ್ಥನೆ ಮಾಡ್ತಾ ಇತ್ತು ಅಂದ್ರೆ ನಾವು ಅದಕ್ಕೆ ಅರ್ಥಾಂತರನ್ಯಾಸ ಅಲಂಕಾರ ಅಂತ ಕರೀತೇವೆ ಅಂತ. ವಿದ್ಯಾರ್ಥಿಗಳೇ, ಆ ಅಲಂಕಾರವನ್ನು ತಿಳಿದುಕೊಂಡ ನಂತರ ಈ ಅವಧಿಯಲ್ಲಿ ನಾವು ಶ್ಲೇಷಾಲಂಕಾರವನ್ನ ಉದಾಹರಣೆ ಸಮೇತ ಅಧ್ಯಯನವನ್ನ ಮಾಡೋಣ. ಶ್ಲೇಷಾಲಂಕಾರ ಒಂದೇ ಶಬ್ದಾನುಪೂರ್ವಿಯಲ್ಲಿ ನಾನಾ ಅರ್ಥಗಳನ್ನಿಟ್ಟು ಆ ಅರ್ಥಗಳ ಮೂಲಕ ಬೇರೆ ಬೇರೆ ವಸ್ತುಗಳನ್ನು ವರ್ಣಿಸುವುದಕ್ಕೆ ನಾವು ಶ್ಲೇಷಾಲಂಕಾರ ಅಂತ ಕರೀತೇವೆ. ಶ್ಲೇಷ ಅಂದ್ರೆ ಏನಪ್ಪಾ ಅಂದ್ರೆ ಒಂದಕ್ಕಿಂತ ಹೆಚ್ಚು ಅರ್ಥ ಕೊಡುವ ಪದಶಕ್ತಿಗೆ ನಾವು ಶ್ಲೇಷೆ ಅಂತ ಕರಿತೇವೆ. ಒಂದೇ ಪದ ನಾನಾ ಅರ್ಥಗಳನ್ನ ಕೊಡೋದು ಅಂತೇಳಿ ಅದನ್ನೇ ನಾವು ಉದಾಹರಣೆ ಸಮೇತ ಇಲ್ಲಿ ನೋಡಬಹುದು. ಅದನ್ನೇ ನಾವು ಅಲಂಕಾರಿಕವಾಗಿ ಕಾವ್ಯದೊಳಗೆ ಬಳಸೋದಕ್ಕೆ ಸಾಧ್ಯ ಐತಿ. ಬೇರೆ ಬೇರೆ ಅರ್ಥಗಳನ್ನು ಹೊಂದಿದ ಒಂದೇ ಶಬ್ದವು ವರ್ಣಿಸುವ ವಿಷಯ ಮತ್ತು ಅವರ್ಣ್ಯ ವಿಷಯಗಳ ಪರವಾಗಿ ಬೇರೆ ಬೇರೆ ಅರ್ಥ ಕೊಡುವುದೇ ಶ್ಲೇಷಾಲಂಕಾರ. ಈ ಅಲಂಕಾರದಲ್ಲಿ ಶಬ್ದಗಳನ್ನು ಒಡೆದು ಬೇರೆ ಬೇರೆ ಅರ್ಥ ಹೇಳೋದು. ನಾವು ಹೇಳ್ತೀವಲ್ಲ, ಸಂದರ್ಭಕ್ಕನುಸಾರವಾಗಿ ಒಂದು ಅರ್ಥ ಬೇರೆ ಬೇರೆ ಅರ್ಥ ಕೊಡ್ತಾ ಇರ್ತದೆ. ಹರಿ ಅಂತಕ್ಕಂಥ ಪದ ಇರುತ್ತದೆ. ಹರಿ ಅಂದ್ರೆ ಟು ಫ್ಲೋ, ನೀರು ಹರಿಯೋದಕ್ಕೆ ನಾವು ಹರಿ ಅಂತ ಕರಿತೇವೆ ಒಂದ್ ಸಂದರ್ಭದೊಳಗ. ಇನ್ನೊಂದೊಳಗೆ ಹರಿ ಅಂತಂದ್ರೆ ಕತ್ತರಿಸು ಅಂತಕ್ಕಂಥ ಪದ ಅರ್ಥವನ್ನು ಕೂಡ ಅದು ಕೊಡ್ತಾ ಇರ್ತದೆ. ಅಂದ್ರೆ ಸಂದರ್ಭಾನುಸಾರವಾಗಿ ಒಂದೇ ಪದ ನಾನಾರ್ಥಗಳನ್ನ ಕೊಟ್ಟು ವಿಧ ವಿಧ ಸಂದರ್ಭಕ್ಕೆ ಅದು ತನ್ನ ಅರ್ಥವನ್ನು ಬಿಟ್ಟು ಕೊಡೋದಕ್ಕಾಗಿನೇ ನಾವು ಶ್ಲೇಷೆ ಅಂತ ಕರೀತಾ ಇರ್ತೇವೆ. ಹಾಗಾದ್ರೆ ಈ ಅಲಂಕಾರದಲ್ಲಿ ಶಬ್ದಗಳನ್ನು ಒಡೆದು ಬೇರೆ ಬೇರೆ ಅರ್ಥ ಹೇಳೋದಲ್ಲ, ಅಥವಾ ಒಡೆಯದೇನೆ ಬೇರೆ ಬೇರೆ ಅರ್ಥ ಕೂಡ ಹೇಳೋದು. ಶಬ್ದಗಳನ್ನು ಒಡೆದು ಬೇರೆ ಬೇರೆ ಅರ್ಥ ಮಾಡಿದಾಗ ಅದು ಸಭಂಗ ಶ್ಲೇಷೆ ಅಂತ ಕರೀತಾರೆ. ಒಡೆಯದೆ ಬೇರೆ ಬೇರೆ ಅರ್ಥ ಮಾಡಿದಾಗ ಅದು ಅಭಂಗ ಶ್ಲೇಷೆ ಅಂತ ಕರೀತಾರೆ. ಉದಾಹರಣೆ ಸಮೇತ ನಾವು ನೋಡಿದಾಗ ಇನ್ನಷ್ಟು ನಮ್ಗೆ ಸರಳವಾಗಿ ಅರ್ಥ ಆಗ್ತದೆ. ಆ ವಿವಾಹ ಮಂಟಪವು ಪುರಂದರಪುರದಂತೆ ಸದಾ ರಂಭಾನ್ವಿತ ವಿಭುಧ ಮಿಳಿತವಾಗಿತ್ತು. ಇದು ಒಂದು ಉದಾಹರಣೆ. ಇದನ್ನ ನಾವು ವಿಶ್ಲೇಷಣೆ ಮಾಡಿದಾಗ ಇದು ಹೆಂಗ್ ಶ್ಲೇಷಿತ ಉದಾಹರಣೆ ಆಗ್ತದೆ ಅನ್ನೋದನ್ನ ನಾವು ನೋಡ್ಬೋದು. ಒಂದು ವಿವಾಹ ಮಂಟಪ ವರ್ಣನೆ ಇದೆ. ಅದು ಹೇಗ ಹೊಳಿತಾ ಇತ್ತು ಅಂದ್ರೆ, ಬೆಳಗ್ತಾ ಇತ್ತು ಅಂದ್ರೆ ಅದರ ವರ್ಣನೆ ಹೇಗ್ ಮಾಡ್ತಾನೆ ಕವಿ ಅಂತಂದ್ರೆ ಪುರಂದರಪುರದಂತೆ ಅದು ಶ್ರೇಷ್ಠವಾಗಿತ್ತು. ಪುರಂದರ ಅಂದ್ರೆ ದೇವೇಂದ್ರನ ನಗರ, ಸ್ವರ್ಗ. ಅದು ಸ್ವರ್ಗದಂತೆ ಇತ್ತು. ಹಾಗೆ ಅದು ಸದಾ ರಂಭಾನ್ವಿತವಾಗಿತ್ತು. ರಂಭೆ ಅಂದ್ರೆ ನಾವ್ ಹೇಳ್ತೀವಿ ದೇವಕನ್ಯೆ, ರಂಭೆ, ಅಪ್ಸರೆ, ಮೇನಕೆ ಅಂತ ಹೇಳಂಗಿಲ್ಲ. ಇವರೆಲ್ಲರೂ ಕೂಡ ಸ್ವರ್ಗಾಧಿಪತಿಯಾಗಿರತಕ್ಕಂಥ ಇಂದ್ರನ ಅರಮನೆಯೊಳಗಿರತಕ್ಕಂಥ ದೇವತೆಗಳು. ಇವರಿಂದ ಅದು ಕೂಡಿತ್ತು ಮತ್ತು ವಿಭುಧರಿಂದ ಮಿಳಿತವೂ ಆಗಿತ್ತು. ಇಲ್ಲಿ ರಂಭಾನ್ವಿತ ಮತ್ತು ವಿಭುಧ ಮಿಳಿತ ಇವು ಎರಡೂ ಪದಗಳು ಕೂಡ ಸಮುಚ್ಚಯಗಳಿಂದ ಕೂಡಿದವು. ವಿವಾಹ ಮಂಟಪದ ಮತ್ತು ಇಂದ್ರನ ನಗರವಾದ ಅಮರಾವತಿ ಸ್ವರ್ಗವನ್ನ ಹೇಗದು ವರ್ಣ ಮಾಡ್ತದ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ವಿವಾಹ ಮಂಟಪದ ಪರವಾಗಿ ರಂಭಾನ್ವಿತ ಪದವನ್ನ ನಾವು ತೆಗೆದುಕೊಂಡ್ವಿ ಅಂದ್ರೆ ರಂಭಾನ್ವಿತ ಅಂದ್ರೆ ಬಾಳೆ ಗಿಡಗಳಿಂದ ಕೂಡಿತ್ತು. ಸಾಮಾನ್ಯವಾಗಿ ವಿವಾಹ ಮಂಟಪದ ಕಂಬಗಳಿಗೆ ಬಾಳೆ ಗಿಡಗಳನ್ನ ಅಲಂಕಾರಕ್ಕಾಗಿ ಇಟ್ಟಿರ್ತಾರೆ. ಮತ್ತೆ ಇನ್ನೊಂದು ವಿಭುಧ ಮಿಳಿತ ಅಂದ್ರೆ ಬ್ರಾಹ್ಮಣರು, ವಿಭುಧರು ಅಂದ್ರೆ ಪಂಡಿತರು, ಬ್ರಾಹ್ಮಣರಿಂದ ಕೂಡಿತ್ತು ಅಂತೆ. ಇದನ್ನ ನಾವು ಸ್ವರ್ಗದ ಪರವಾಗಿ ಈ ಪದಗಳನ್ನು ಅರ್ಥೈಸ್ಕೊಂಡ್ವಿ ಅಂದ್ರೆ ರಂಭೆ, ರಂಭಾನ್ವಿತ ಅಂದ್ರೆ ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಅಂತೀವಲ್ಲ ನಾವು, ಅವರಿಂದ ಇದು ಕೂಡಿತ್ತಪ್ಪ.
ವಿವಿಧ ಮಿಳಿತ ಅಂತಂದ್ರೆ ದೇವತೆಗಳಿಂದ ತುಂಬಿತ್ತು. ಸ್ವರ್ಗದೊಳಗ ದೇವತೆಗಳಿರ್ತಾರೆ ಸಾಮಾನ್ಯವಾಗಿ, ಹಾಗಾಗಿ ಅದು ದೇವತೆಗಳ ಪರವಾಗಿ ಇತ್ತು ಅಂತ. ಹೀಗೆ ರಂಭಾ ಶಬ್ದವು ಬಾಳೆ ಮತ್ತು ಅಪ್ಸರೆ ಸ್ತ್ರೀ ಎಂದು, ವಿಭುಧ ಶಬ್ದವು ಬ್ರಾಹ್ಮಣ ಮತ್ತು ದೇವತೆ ಎಂದು ಎರಡೆರಡು ಅರ್ಥಗಳಿಂದ ಕೂಡಿರುವುದರಿಂದ ಒಂದೇ ಶಬ್ದವು ವಿವಾಹ ಮಂಟಪವನ್ನು ಮತ್ತು ದೇವೇಂದ್ರನ ಅಮರಾವತಿ ಎರಡನ್ನೂ ಕೂಡ ವರ್ಣಿಸುವುದರಿಂದ ಇದು ಶ್ಲೇಷಾಲಂಕಾರಕ್ಕೆ ಉದಾಹರಣೆ ಆಗ್ತದೆ. ಇನ್ನೊಂದು ಉದಾಹರಣೆಯನ್ನು ನಾವು ಅಧ್ಯಯನವನ್ನ ಮಾಡಬಹುದು, ತೆಗೆದುಕೊಂಡು. ಕಲಿಯಂತೆ ಸಶರಂ, ಅಂಬರ ತಲದಂತೆ ಸಹಂಶಂ, ಅಮರಪುರ ಮೆನಸು ಮನೋ ನಿಲಯಂ ಸಕವಿ, ನೃಪಸಭಾ ತಂದಂತೆ ಅಹಿತಂತೆ ಸ ವಿಷಮೊಪ್ಪಿದುದು ಸರಂ ಅಂತಕ್ಕಂಥ ಈ ಪದ್ಯವನ್ನ ನೋಡಬಹುದು. ಇದು ಸರೋವರದ ವರ್ಣನೆ. ಆ ಸರೋವರವು ಕಲಿಯಂತೆ ಸಶರವಾಗಿತ್ತು, ಅಂಬರ ತಲದಂತೆ ಸಹಂಸವಾಗಿತ್ತು, ಅಂದ್ರೆ ಹಂಸಗಳಿಂದ ಕೂಡಿತ್ತು, ಅಮರಪುರದಂತೆ ಸುಮನೋ ನಿಲಯವಾಗಿತ್ತು, ನೃಪಸಭೆಯಂತೆ ಕವಿಯಾಗಿತ್ತು, ಹಾವಿನಂತೆ ವಿಷವಾಗಿತ್ತು, ಅಂದ್ರೆ ವಿಷದಿಂದ ಕೂಡಿತ್ತು ಅಂತ ವರ್ಣಿಸ್ತಾನೆ. ಇಲ್ಲಿ ಅಲಂಕಾರ, ಇದು ಶ್ಲೇಷಾಲಂಕಾರಕ್ಕೆ ಉದಾಹರಣೆ. ಇಲ್ಲಿ ಕವಿ ಹ್ಯಾಕ್ ಸಮನ್ವಯ ಮಾಡಿದ ಅನ್ನೋದನ್ನ ನಾವು ನೋಡಬಹುದು. ಇಲ್ಲಿ ಸರೋವರವನ್ನ ವೀರ, ಆಕಾಶ, ಸ್ವರ್ಗ, ರಾಜಸಭೆ ಮತ್ತು ಹಾವುಗಳಿಗೆ ಹೋಲಿಸಲಾಗಿದೆ. ಸಶರ, ಸಹಂಸ, ಸುಮನೋನಿಲಯ, ಸಕವಿ, ಸವಿಷ ಈ ಪದಾರ್ಥಗಳಿಗೆ ಬೇರೆ ಬೇರೆ ಅರ್ಥಗಳನ್ನ ಕಲ್ಪಿಸಿದ ಅಂತ. ಈ ಪದ್ಯವನ್ನ ನಾವು ಸರೋವರದ ಪರವಾಗಿ ವಿಶ್ಲೇಷಣೆ ಮಾಡಿದಾಗ ಸಶರ ಅಂತಂದ್ರ ನೀರು, ಸಶರ ನೀರು. ಕಲಿಯ ಪರವಾಗಿ ನೋಡಿದ್ರೆ ಸಶರ ಬಾಣ. ಈ ಕಡೆ ಸರೋವರದ ಪರವಾಗಿ ಸಹಂಸ ಅಂದ್ರೆ ಹಂಸರಿಂದ ಕೂಡಿತ್ತು. ಈ ಕಡೆ ಕಲಿಯ ಪರವಾಗಿ ನೋಡಿದ್ರೆ ಹಂಸ ಅಂದ್ರೆ ಸೂರ್ಯನಿಂದ ಕೂಡಿತ್ತು. ಅಂದ್ರೆ ಸರೋವರದ ಪರವಾಗಿ, ಈ ಕಡೆ ಅಮರಾಪುರದ ಪರವಾಗಿ. ನೆಕ್ಸ್ಟ್ ಸುಮನೋನಿಲಯ ಅಂದ್ರೆ ಹೂಗಳಿಂದ ಕೂಡಿತ್ತು, ಈ ಕಡೆ ದೇವತೆಗಳಿಂದ ಕೂಡಿತ್ತು. ಸರೋವರದ ಪರವಾಗಿ ನೋಡಿದಾಗ ಅಥವಾ ರಾಜಸಭೆಯ ಪರವಾಗಿ ನೋಡಿದಾಗ, ಸರೋವರದ ಪರವಾಗಿ ನೋಡಿದಾಗ ನೀರು ಹಕ್ಕಿಯಿಂದ ಕೂಡಿತ್ತು, ಸಕವಿ ಅಂತೀವಲ್ಲ ನೀರು ಹಕ್ಕಿ. ಈ ಕಡೆ ನಾವು ಕವಿಗಳಿಂದ ಕೂಡಿತ್ತು ಅಂತ ಹೇಳ್ತಾ ಇರ್ತೀವಿ, ಕವಿ ಕಾವ್ಯವನ್ನ ಬರೀತಕ್ಕಂಥ ಸಂದರ್ಭದೊಳಗೆ. ಸವಿಷ ಅಂದ್ರೆ ನೀರಿನಿಂದ ಕೂಡಿತ್ತು, ವಿಷದಿಂದ ಕೂಡಿತ್ತು. ಹೀಗೆ ಒಂದು ಶಬ್ದವನ್ನ ಸರೋವರದ ಪರವಾಗಿ ಮತ್ತು ಅವರ್ಣವಾದ ಕಲಿ, ಅಂಬರ, ಸ್ವರ್ಗ, ರಾಜಸಭೆ ಮತ್ತು ಹಾವಿನ ಪರವಾಗಿಯೂ ಕೂಡ ಬೇರೆ ಬೇರೆ ಅರ್ಥಗಳನ್ನು ಕೊಡುವುದರಿಂದ ಇದು ಶ್ಲೇಷಾಲಂಕಾರಕ್ಕೆ ಉದಾಹರಣೆ ಆಗಿದೆ ಅಂತ. ಅಂದ್ರೆ ಶ್ಲೇಷ ಅಂದ್ರೆ ಒಂದೇ ಪದ ಬೇರೆ ಬೇರೆ ಸಂದರ್ಭಕ್ಕನುಸಾರವಾಗಿ ಬೇರೆ ಬೇರೆ ಅರ್ಥಗಳನ್ನು ಬಿಟ್ಟುಕೊಡ್ತಾ ಇರ್ತದ. ಇದು ಇದರ ವಿಶೇಷತೆ. ಅದಕ್ಕಾಗಿಯೇ ಒಂದೇ ಶಬ್ದ ಸಂದರ್ಭಾನುಸಾರ ಬೇರೆ ಬೇರೆ ಅರ್ಥಗಳನ್ನ ಅಥವಾ ಬೇರೆ ಬೇರೆ ವಸ್ತುಗಳನ್ನ ವರ್ಣಿಸ್ತಾ ಇತ್ತು ಅಂದ್ರೆ ಅದಕ್ಕೆ ನಾವು ಶ್ಲೇಷ ಅಲಂಕಾರ ಅಂತ ಕರಿತೀವಿ. ಶ್ಲೇಷ ಅಂದ್ರೆ ತಮ್ಗೆಲ್ಲರಿಗೂ ಕೂಡ ಗೊತ್ತ, ಒಂದಕ್ಕಿಂತ ಹೆಚ್ಚು ಅರ್ಥ ಕೊಡುವ ಪದ ಶಕ್ತಿಗೆ ಶ್ಲೇಷಿ ಅಂತ ಕರಿತೀವಿ. ನಾವು ಇದನ್ನ ಭಾರತೀಯ ಅಥವಾ ಕಾವ್ಯ ಮೀಮಾಂಸೆಯೊಳಗ ಏನಂತ ಕರಿತೀವಿ ಅಂದ್ರೆ ಧ್ವನಿ ಅಂತ ಕರಿತೇವೆ. ಧ್ವನಿ ವಿಧಗಳು ಬರ್ತಾವ. ಯಾವುದು ಧ್ವನಿಯ ವಿಧಗಳಲ್ಲಿ ವ್ಯಾಚ್ಯಾರ್ಥ, ಲಕ್ಷಾರ್ಥ, ವ್ಯಂಗ್ಯಾರ್ಥ ಅಂತ. ವ್ಯಂಗ್ಯಾರ್ಥ ಒಂದೇ ಪದ ನಾನಾರ್ಥಗಳನ್ನು ಬಿಟ್ಟುಕೊಡೋದು ಅಂತ. ಹೀಗೆ ಬೇರೆ ಬೇರೆ ಅರ್ಥಗಳನ್ನು ಹೊಂದಿದ ಒಂದೇ ಶಬ್ದವು ವರ್ಣಿಸುವ ವಿಷಯ ಮತ್ತು ಅವರ್ಣ್ಯ ವಿಷಯಗಳ ಪರವಾಗಿ ಬೇರೆ ಬೇರೆ ಅರ್ಥ ಕೊಡುವುದಕ್ಕೆ ನಾವು ಶ್ಲೇಷಾಲಂಕಾರ ಅಂತೇಳಿ ಕರೀತೀವಿ. ಈ ಅಲಂಕಾರದೊಳಗ ಶಬ್ದಗಳನ್ನ ಒಡೆದು ಬೇರೆ ಬೇರೆ ಅರ್ಥ ಹೇಳೋದುಂಟು, ಅಥವಾ ಒಡೆಯದೇ ಬೇರೆ ಬೇರೆ ಅರ್ಥಗಳನ್ನು ಕೂಡ ಹೇಳ್ತಾ ಇರ್ತೀವಿ. ಅದನ್ನ ಒಡೆಯದೇ ಹೇಳಿದ್ವಿ ಅಂತಂದ್ರೆ ಅದು ಸಭಂಗ ಶ್ಲೇಷ ಅಂತ ಹೇಳಿ, ಒಡೆಯದೇ ಬೇರೆ ಬೇರೆ ಅರ್ಥ ಹೇಳಿದ್ವಿ ಅಂತಂದ್ರೆ ಅಭಂಗ, ಒಡೆಯದು ಹೇಳಿದ್ರೆ ಸಭಂಗ, ಒಡೆಯದೇ ಹೇಳಿದ್ವಿ ಅಂತಂದ್ರೆ ಅಭಂಗ ಶ್ಲೇಷ ಅಂತೇಳಿ ವಿಧಗಳನ್ನು ಕೂಡ ಮಾಡತಕ್ಕಂಥದ್ದನ್ನ ನಾವು ಗಮನಿಸ್ಕೊಳ್ತೀವಿ. ಹೀಗೆ ಶ್ಲೇಷಾಲಂಕಾರದ ಕುರಿತು ಸಂಕ್ಷಿಪ್ತವಾಗಿ ಈ ವಿಡಿಯೋದೊಳಗೆ ನೋಡಿದ್ವಿ. ಅದರ ಜೊತೆಗೇನೆ ಶ್ಲೇಷಾಲಂಕಾರದ ಕುರಿತು ಮಲ್ಟಿಪಲ್ ಚಾಯ್ಸ್ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೂಡ ಈ ವಿಡಿಯೋದೊಳಗೆ ಇಲ್ಲಿ ತಮಗೆ ನೀಡಲಾಗಿದೆ. ಈ ಪ್ರಶ್ನೆಗಳನ್ನು ಕೂಡ ನೀವು ಬಿಡಿಸೋದರ ಮೂಲಕ, ಅರ್ಥೈಸ್ಕೊಳ್ಳೋದರ ಮೂಲಕ ಶ್ಲೇಷಾಲಂಕಾರದ ಕುರಿತು ಇನ್ನಷ್ಟು ವಿಷಯವನ್ನ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಅದಂತಕ್ಕಂಥ ಮಾತನ್ನ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಳಗೆ ಮತ್ತೆ ತಮಗೆ ಇನ್ನೆರಡು ಅಲಂಕಾರಗಳ ಕುರಿತು ಹೇಳ್ತಾ ಇದ್ದೀನಿ. ತಮಗೆಲ್ಲರಿಗೂ ಕೂಡ ವಿದ್ಯಾರ್ಥಿಗಳೇ ಹೆಚ್ಚಿನ ಅಧ್ಯಯನವನ್ನು ಮಾಡಿರಿ, ಪರೀಕ್ಷೆಗಳಿಗೆ ಪಡೆಯಿರಿ, ತಮ್ಮ ಜ್ಞಾನ ಕ್ಷಿತಿಜವನ್ನ
ವಿಸ್ತರಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ನೀಡಿದ ತಮಗೆಲ್ಲರಿಗೂ ಕೂಡ ನಮಸ್ಕಾರ.